ಹಲೋ, ನಮಸ್ತೆ. ನನ್ನ ಹೆಸರು ಸುಜಾತ ಅತ್ತಾವ. ಇದೀಗ ನಾನು ಈಸಿ ಆಯುರ್ವೇದಂ ಹಾಸ್ಪಿಟಲಲ್ಲಿ ಇದ್ದೇನೆ. ಇಲ್ಲಿಗೆ ಬರಲು ನನ್ನ ರೀಸನ್ ಏನಂದರೆ, ನನಗೆ ಶೆಕೆ ತುಂಬ ಇದಾಗಿ ಸ್ವಲ್ಪ ಹೀಟ್ ಆಗಿ ಡಿಹೈಡ್ರೇಷನ್ ಅಂತ ಹೇಳ್ತಾರೆ. ನಾನು ಮಸ್ಕತ್ತಲ್ಲಿರುವಾಗ ಅಲ್ಲಿ ಹೈಯೆಸ್ಟ್ ಹೀಟ್, ಆ ಕಾರಣ ನಾನು ವಾಕಿಂಗ್ಗೆ ಹೋಗ್ತಿದ್ದಾಗೆ ನನ್ನ ಕಾಲಿಗೆ ಬಲ ಇಲ್ಲದ ಹಾಗೆ ಆಯಿತು. ಮತ್ತೆ ನಾನೀಗ ಇಂಡಿಯಾಕ್ಕೆ ಬಂದೆ. ಇಂಡಿಯಾಕ್ಕೆ ಇಲ್ಲಿ ಈಸಿ ಆಯುರ್ವೇದಂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೇನೆ. ಇಲ್ಲಿ ಬಂದಾಗ ನನಗೆ ಕಾಲು ತುಂಬ ನೋಯ್ತಿತ್ತು. ಆಗ ಸ್ಟಿಕ್ ಹಿಡ್ಕೊಂಡೇ ಬಂದಿದ್ದೆ ನಾನು ಬರುವಾಗ. ಇದೀಗ ನಾನು ಬಂದು 15 ಡೇಸ್ ಆಯಿತು. ಇವಾಗ ಚೆನ್ನಾಗಿ ನನಗೆ ನಡೆಯಲು ಆಗ್ತದೆ. ಸ್ಟಿಕ್ ಇಲ್ಲದೇನೂ ನಡೆಯಲು ನಾನು ಪ್ರಯತ್ನ ಪಟ್ಟೆ. 3ನೇ 4ನೇ ದಿವಸದಲ್ಲಿ ನನಗೆ ನಡೀಲಿಕ್ಕೆ ತುಂಬ ಬಲ ಬಂತು. ಇಲ್ಲಿಯ ಡಾಕ್ಟರ್ ಜನಾರ್ದನ್ ಹೆಬ್ಬಾರ್ ಅವರು ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇಲ್ಲಿ ಮಾಡಿದ್ರು. ಅವರ ಮೆಡಿಸಿನ್ ನನಗೆ ತುಂಬ ಹಿಡಿಸಿತ್ತು. ಇಲ್ಲಿದ್ದು ಸ್ಟಾಫ್, ಬೇರೆ ಡಾಕ್ಟರ್ಸ್ ಮತ್ತು ಸಿಬ್ಬಂದಿಗಳು ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಆಯಿಲ್ ಮಸಾಜ್ ಮಾಡಿದ ಲೇಡೀಸ್ ತುಂಬ ಒಳ್ಳೆದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಇದು ರೆಸಿಡೆನ್ಷಿಯಲ್ ಏರಿಯಾದಾಗೆ ಉಂಟು. ನಾವು ನಮ್ಮ ಮನೆಗೆ ಬಂದಾಗೆ ಆಗ್ತದೆ. ನನಗೆ ಇಲ್ಲಿ ಬಂದಾಗ ನಾನು ಫಸ್ಟ್ ನೋಡುದಿದ್ದು ಹಾಸ್ಪಿಟಲ್, ಆದ್ರೂ ನನಗೆ ತುಂಬಾ ಖುಷಿ ಆಯ್ತು. ಈಗ ನಾನು ಎಲ್ಲರೂ ನಡೆಯುವಾಗೆ ನನಗೆ ಫ್ರೀ ಆಗಿ ನಡೀಲಿಕ್ಕೆ ಆಗ್ತದೆ. ವೀಕ್ನೆಸ್ ಕೂಡ ಕಮ್ಮಿ ಆಗಿದೆ. ಮೆಡಿಸಿನ್ಸ್ ಎಲ್ಲ ತುಂಬಾ ಒಳ್ಳೆದುಂಟು. ಓಕೆ, ನಮಸ್ತೆ.